ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ ಶಾಂತಮ್ಮ ಅವಾಗ ಹಗ್ಲು ರಾತ್ರಿ ದುಡಿತಾ ಇದ್ಲು. ಆದ್ರೆ ನಿಮ್ಮ ಅತ್ತೆ ಬಾಯಿಂದ ಒಂದಾದ್ರೂ ಮೆಚ್ಚುಗೆ ಮಾತು ಬರ್ತಾ ಇತ್ತಾ? ಉಂಡ್ಯಾ ತಿಂದ್ಯಾ ಏನು ಕೇಳ್ತಿರ್ಲಿಲ್ಲ. ಅವಳು ಯಾವಳೋ ಬಂದು ಸೇರ್ಕೊಂಡವಳಲ್ಲ ಮಿಟ್ಕ್ಲಾಡಿ. ಅವಳಿಗೇನಾದ್ರೂ ಒಂದ್ ಕೆಲ್ಸ ಹೇಳಿದ್ರೆ ಅವಳ ಕಾಲ್ ಸೌದೋಗ್ಬಿಡುತ್ತೇನೋ ಅನ್ನಂಗ ಆಡ್ತಾರೆ ನಿಮ್ಮತ್ತೆ. ಅವಳು ಏನೋ ಮೋಡಿ ಮಾಡಿದಾಳೆ ಕಣಮ್ಮ ನಿಮ್ಮತ್ತೆಗೆ. ನಡಿಲಿ ಬಿಡಿ, ಎತ್ರಕ್ ಹೋಗ್ತಿದ್ದಂಗೆ ಗಾಳಿಪಟ ಎಲ್ರೂ ನನ್ನೇ ನೋಡ್ತಿದ್ದಾರೆ, ನನ್ನಿಂದಾನೇ ಎಲ್ಲ ನಡೀತಿರೋದು ಅಂತ ಅನ್ಕೊಳತ್ತೆ. ಅದಕ್ಕೇನ್ ಗೊತ್ತಿರತ್ತೆ ಸೂತ್ರ ಇನ್ನೊಬ್ರ ಕೈಲಿದೆ ಅಂತ? ಸೂತ್ರ ಅರ್ದ್ರೆ ತೊಯ್ ಅಂತ ಕೆಳಗಡೆ ಬಿದ್ದೋಗುತ್ತೆ. ಅದಕ್ಕೆ ತುಂಬಾ ಎತ್ತರದಲ್ಲಿ ಹಾಡ್ತಿರೋ ಗಾಳಿಪಟಕ್ಕೆ ಸೂತ್ರ ಹರಿಲೇಬೇಕಲ್ವಾ? ಆದ್ರೆ ಸೂತ್ರ ಹರಿದಿರೋದು ನಾವು ಅಂತ ಗಾಳಿಪಟಕ್ಕೆ ಗೊತ್ತಾಗ್ಬಾರ್ದು. ಸೂತ್ರ ಹರಿದು ಬಿದ್ದು ರಭಸಕ್ಕೆ ಮೇಲ್ ಎದ್ದೇಳಲೇಬಾರ್ದು. ಅದು ನೀವೇನು ಹೇಳ್ಬೇಕು ಅಂತಿದ್ದೀರಾ? ಅದೇನು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ ನನ್ಗೆ. ಎಲ್ಲ ಗೊತ್ತಾಗತ್ತೆ ರತ್ನಕ್ಕ, ನಿಮಗ್ ಗೊತ್ತಾಗ್ದಿರೋದ್ ಏನಿದೆ? ಮೊದ್ಲು ಮಾನಸ ಮನೆಗ್ ಹೋಗಿ ಅವಳನ್ನ ಮಾತಾಡ್ಸ್ಬಿಟ್ರೆ ಸಾಕು, ನಮ್ಮ ಅರ್ಧ ಕೆಲ್ಸ ಮುಗ್ದೋದಂಗೆ. ಕರೆಕ್ಟ್ ಕರೆಕ್ಟ್. ಸ್ವಲ್ಪ ಬೇಗ ಹೋಗಪ್ಪ. ಸುಕ್ಕು, ಸದ್ಯ ಗುರುಗಳನ್ನ ಬೇಗ ಕರ್ಕೊಂಡ್ ಬಂದ್ಬಿಟ್ಟೆ. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಇನ್ನೇನಮ್ಮ, ಮನೇಲಿ ಆ 2 ಕಳ್ಬೇಕಿದ್ದಿದ್ರೆ ಕಷ್ಟ ಆಗಿರೋದು. ಯಾರಮ್ಮ ಅದು? ಇನ್ಯಾರಮ್ಮ, ನಿಮ್ಮತ್ತಿಗೆ ಆ ರತ್ನಮ್ಮ. ಗುರುಗಳೇನೋ ಪರಿಹಾರ ಆಗತ್ತೆ ಅಂತ ಹೇಳ್ಬಿಟ್ಟು ಹೋದ್ರು, ಆದ್ರೆ ನಿಮ್ ದೊಡ್ಡತ್ಗೆ ಇದಳಲ್ಲ, ಏನಾದ್ರೂ ಒಂದು ಕ್ಯಾತೆ ತೆಗ್ದು ಪ್ರಾಬ್ಲಮ್ ಶುರು ಮಾಡೇ ಮಾಡ್ತಾಳೆ. ಅದೇ ನನ್ಗ್ ಭಯ. ಮಂತ್ರ ಮೊದ್ಲೇ ಸೂಕ್ಷ್ಮದ ಹುಡುಗಿ, ನಾನ್ ಈ ಮನೇಲಿ ಇರೋದೇ ಇಲ್ಲ ಅಂತ ಹೊರಟು ಬಿಡ್ತಾಳೆ ಅಷ್ಟೇ. ಮುತ್ತಿನಂತ ಹುಡುಗಿನ ನಾವು ಕಳ್ಕೋಬಾರ್ದು ಕಣೆ ಸುಕ್ಕೋ. ಅಮ್ಮ, ಒಂದ್ ಕೆಲ್ಸ ಮಾಡೋಣ. ಪೂಜೆ ಮುಗಿಸಿ ಗುರುಗಳು ಪ್ರಸಾದ ಕೊಟ್ಟು ಕಳಿಸ್ತಾರಲ್ವಾ, ಅವ್ರ ಹತ್ರನೇ ನಾವ್ ಯಾಕೆ ಒಳ್ಳೆ ಮುಹೂರ್ತ ಕೇಳ್ಬಾರ್ದು? ಅಮ್ಮ, ಅವತ್ತಿನ ದಿನಾನೇ ಮಂತ್ರ ಅವ್ರಿಗೂ ಅಣ್ಣಂಗೂ ನಿಶ್ಚಯ ಮಾಡ್ಬಿಡೋಣ. ಅಮ್ಮ, ಮದ್ವೆ ಬೇಕಾದ್ರೆ ಅಣ್ಣ ಇಷ್ಟಪಟ್ಟ ಹಾಗೆ 1-6 ತಿಂಗಳಾದ್ಮೇಲೆ ಇಟ್ಕೊಳ್ಳೋಣ. ನೀನೇನಂತ್ಯಮ್ಮ? ಅಯ್ಯೋ ನನ್ ಕಂದ, ಎಷ್ಟು ಜಾಣೆ ನೀನು. ನೀನ್ ಹೇಳ್ದಂಗೆ ಮಾಡೋಣ ಬಿಡು. ನೋಡಮ್ಮ, ಗುರುಗಳ ಹತ್ರ ಬೇಕಾದ್ರೆ ಮತ್ತೆ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಸರಿ ಕಣೆ, ಹಾಗೆ ಮಾಡೋಣ. ಒಟ್ನಲ್ಲಿ ಮಂತ್ರ ಈ ಮನೆ ಸೊಸೆ ಆಗ್ಬಿಟ್ರೆ ನನ್ ಮನ್ಸಿನ ಆಸೆ ಈಡೇರ್ದಂಗೆ. ಮಂತ್ರ 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 ಬಾ ಅಮ್ಮ, ನಿನ್ ವಿಷಯನೇ ಮಾತಾಡ್ತಾ ಇದ್ವಿ. 100 ವರ್ಷ ಆಯಸ್ಸು ನಿನ್ಗೆ. ನನ್ಗೆ ಯಾಕಮ್ಮ 100 ವರ್ಷ? ಇಲ್ದೇ ಇರೋ ಸುಮ್ನೆ ಆಪಾದನೆ ಹೊರಿಸ್ಕೊಂಡು ಇಲ್ಲದ ಸಲದೆಲ್ಲ ಅನ್ನಿಸ್ಕೊಳ್ತಿದ್ದೀನಿ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಆ ಸಾಧನ ಹಾಗೇನೆ ಯಾವಾಗ್ಲೂ ನಿನ್ ಬಗ್ಗೆ ಏನಾದ್ರೂ ಅಂತಾನೆ ಇರ್ತಾಳೆ. ಅದಕ್ಕೆ ನಿನ್ಗೂ ಸುಶಾಂತ್ಗೂ ನಿಶ್ಚಿತಾರ್ಥ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಿಶ್ಚಿತಾರ್ಥನ? ಇದಕ್ ಸುಶಾಂತ್ ಸರ್ ಒಪ್ಕೋತಾರ? ಅದನ್ನೆಲ್ಲ ನಾನ್ ನೋಡ್ಕೋತೀನಮ್ಮ. ನಿನ್ಗೂ ಸುಶಾಂತ್ಗೂ ಎಂಗೇಜ್ಮೆಂಟ್ ಆಗ್ಬಿಟ್ರೆ ಈ ಮನೆಗೆ ನೀನು ಸೊಸೆ ಅಂತಾನೆ ಲೆಕ್ಕ. ಸಾಧನನ್ಗೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ನಿನ್ಗೂ ಇರತ್ತೆ. ಅಷ್ಟೇ ಅಲ್ಲ, ಅವಳು ನಿನ್ನನ್ನ ಏನು ಅನ್ನಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನಿಶ್ಚಿತಾರ್ಥ ಒಂದಾಗೋದ್ರೆ ನೀನು ಈ ಮನೆ ಕಿರಿ ಸೊಸೆ ಅನ್ನೋ ಲೆಕ್ಕದಲ್ಲಿ ನೀನಿರ್ತೀಯ. ಅದಕ್ಕೆ ನಾನ್ ನಿರ್ಧಾರ ಮಾಡಿದ್ದೀನಿ. ಮಂತ್ರ, ಯಾಕಮ್ಮ ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ಮಿಷ್ಟದಂತೆ ಆಗ್ಲಿ. ಸುಕ್ಕು, ನೋಡಿದ್ಯಾ? ಹೇಳಿಲ್ವಾ ನಾನು, ನನ್ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ. ನೋಡಿದ್ಯಾ ಮಂತ್ರ ಹೇಳಿದ್ದನ್ನ? ನಿಮ್ಗೆ ಹೇಗನ್ಸತ್ತೋ ಹಾಗೆ ಮಾಡಿ ಅಂದ್ಬಿಟ್ಲು. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ನನ್ ಮನ್ಸಿನ ಲೆಕ್ಕ ಯಾವತ್ಗೂ ತಪ್ಪಾಗೋದಿಲ್ಲ. ನೋಡಿದ್ಯಾ? ನನಗಿರೋ ಅನುಭವಕ್ಕೆ ಗೊತ್ತಾಗೋದಿಲ್ವಾ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ?
ಈ ಸಾಧನ ಇದಳಲ್ಲ, ಅವಳಂತೂ ದೊಡ್ಡ ದಿಮಾಕಿನ ಭೂತ. ಯಾವಾಗ ನೋಡಿದ್ರು ಆ ಮಂತ್ರನ ಪಾಪ ತಪ್ಪಾಗೆ ಮಾತಾಡ್ತಾಳೆ, ತಪ್ಪಾಗೇ ನೋಡ್ತಾಳೆ. ಕಾಮಲೆ ಕಣ್ಣೋರ್ಗೆ ಲೋಕವೆಲ್ಲ ಹಳ್ದಿ ಅನ್ನೋ ಗಾದೆ ಇದೆಯಲ್ಲ, ಹಾಗೆ ಅವಳು. ನಾನ್ ಹಾಕಿರೋ ಲೆಕ್ಕ ಅಂತೂ ಸರಿಯಾಗಿದೆ ಸುಕ್ಕು. ಇಂಥ ಅಪರಂಜಿ ಎಲ್ಲಾದ್ರೂ ಸಿಗುತ್ತಾ? ಮಂತ್ರ ನಮ್ಮನೆಗೆ ಸೊಸೆ ಆಗಿ ಬರ್ಬೇಕು ಅಂತಾನೆ ಅವಳ ಜೀವನದಲ್ಲಿ ನಡಿಬಾರ್ದೆಲ್ಲ ನಡೆದು ಹೋಗಿದೆ. ಹೌದಮ್ಮ, ನಾನು ಮೊದ್ಲು ಮಂತ್ರ ಅವ್ರನ್ನ ಏನೇನೋ ಅನ್ಕೊಂಬಿಟ್ಟಿದ್ದೆ. ಸುಕ್ಕು, ಮಂತ್ರನ್ನ ನೋಡೋದಕ್ಕೆ ಸಾಧು ಅನ್ಕೋಬೇಡ, ತುಂಬಾ ಗಟ್ಟಿಗಿತ್ತಿ. ನೋಡ್ತಾ ಇರು ನಮ್ ಶಾಂತಿ ನಿವಾಸನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾಳೆ ಅಂತ ನಿನ್ಗೆ ಗೊತ್ತಾಗತ್ತೆ. ಹೌದಮ್ಮ. ಸಿದ್ದು ಬೇಡ ಅಂದಿದ್ ಹೊಸ ವ್ಯವಹಾರನ ಇವಳೇ ತಗೊಂಡು ಅದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಳೆ, ನೋಡ್ತಾ ಇರು. ಮಂತ್ರ ಈ ಮನೆಗೆ ಸೊಸೆಯಾಗಿ ಬರ್ಲಿ ನೋಡು, ಆವಾಗ ಸುಶಾಂತ್ಗೂ ಒಳ್ಳೆ ಸ್ಥಾನ ಸಿಗತ್ತೆ, ಕೆಲ್ಸದಲ್ಲೂ ಜಯ ಸಿಗತ್ತೆ. ಒಟ್ನಲ್ಲಿ ನಮ್ಮ ಸುಶಾಂತ್ಗೆ ಮಂತ್ರ ಮಾತ್ರ ಬೆನ್ನೆಲುಬಾಗಿ ನಿಂತಿರ್ತಾಳೆ, ಇದಂತೂ ಸತ್ಯ. ಆ ಶಾಂತಿ ಏನ್ ಮಾಡ್ತಿದ್ಲು? ಅಡ್ಗೆ ಮಾಡ್ತಿದ್ಲು, ಬಟ್ಟೆ ಒಗಿತಿದ್ಲು, ಮನೆ ಒರೆಸ್ತಿದ್ಲು, ಸಣ್ಣ ಪುಟ್ಟ ಕೆಲಸ ಮಗು ನೋಡ್ಕೋತಾ ಇದ್ಲು. ಅದು ಬಿಟ್ರೆ ರತ್ನಮ್ಮನ್ ಜೊತೆ ಅವಳೊಬ್ಳು ಈ ಮನೆ ಕೆಲಸದವಳಾಗಿದ್ಲು ಅಷ್ಟೇ. ಆದ್ರೆ ಮಂತ್ರ ಮಾತ್ರ ಈ ಮನೆ ಕಿರಿ ಸೊಸೆ ಆಗಿ ಬರ್ಬೇಕು ಅನ್ನೋದು ನನ್ ಮನಸ್ಪೂರ್ವಕವಾಗಿ ಒಪ್ಪಿಗೆ ಇದೆ ಕಣೆ. ಇದೇ ಮನೆನ ಸಾಧನಮ್ಮ? ಇದೇ ಮನೆನೆ. ಇರಿ ರತ್ನಮ್ಮ, ಮಾನಸ ಮನೆ ಇದ್ದಾಳೋ ಇಲ್ವೋ ಗೊತ್ತಿಲ್ವೇ. ಇದೇ ಅವಳ ಮನೆ ಆದ್ರೆ. ಸಾಧನ ಮೇಡಮ್, ಇಲ್ಲಿ ಯಾಕೆ ನಿಂತಿದ್ದೀರಾ? ಒಳಗಡೆ ಬನ್ನಿ. ಪರವಾಗಿಲ್ಲ. ಏನ್ ಮೇಡಮ್, ನನ್ನ ನೋಡ್ಕೊಂಡು ಎಷ್ಟು ದೂರ ಬಂದಿದ್ದೀರಾ? ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ. ಪರವಾಗಿಲ್ಲ. ಆಫೀಸಲ್ಲಿ ನಿನ್ಕಿಂತ ಒಂದು ಹೆಚ್ಚಿನ ಸ್ಥಾನದಲ್ಲಿ ಕೂರಿಸಿದ್ದಾರೆ, ನನಗೆ ಅಂತ ಒಂದು ಚೇಂಬರ್ ಕೊಟ್ಟಿದ್ದಾರೆ. ಆದ್ರೆ ನಾವಿಬ್ರು ಒಂದೇ ಕೆಲಸ ತಾನೇ ಮಾಡ್ತಿರೋದು. ಮಾನಸ ನಿನ್ನ ಹತ್ರ ಪರ್ಸ್ನಲ್ ಆಗಿ ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಮನೆ ಹತ್ರನೇ ಬಂದ್ವಿ. ಮಾನಸ, ನಿನ್ನಿಂದ ಒಂದು ಮುಖ್ಯವಾದ ಇನ್ಫಾರ್ಮೇಶನ್ ಬೇಕಾಗಿತ್ತಲ್ಲ. ಇನ್ಫಾರ್ಮೇಶನ್? ಏನ್ ಮೇಡಮ್? ನಿನಗೆ ರವಿ ಅಂತ ಯಾರೋ ಒಬ್ರು ತುಂಬಾ ಗೊತ್ತಿರೋರಿದ್ದಾರಲ್ವಾ? ರವಿನಾ? ಯಾರ್ ಮೇಡಮ್? ರವಿ ಅಂದ್ರೆ ಯಾರು ಅಂತ ಗೊತ್ತಿಲ್ವಾ ನಿನಗೆ? ಒಂದ್ ನಿಮಿಷ ಇರು. ಇವನ್ ಗೊತ್ತಾ? ಓ ಇವನಾ? ನಂಗೆ ಗೊತ್ತು ಮೇಡಮ್, ನಮ್ ದೂರದ ಸಂಬಂಧಿಕನೇ. ಇವನ ಹೆಸರು ರವಿ ಅಲ್ಲ ಮೇಡಮ್, ರವೀಂದ್ರ ಅಂತ. ನೀವ್ ರವಿ ಅಂತ ಕೇಳಿದ್ರಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಮೊದಲು ಇವನು ಬಾಂಬೆಲಿದ್ದ ಮೇಡಮ್. ಬೆಂಗಳೂರಿಗೆ ಬಂದಾಗ ಆಫೀಸಿಗೆ ಬಂದಾಗ ನಾನು ನೋಡ್ಕೊಂಡು ಹೋಗ್ತಾ ಇದ್ದ. ಮೇಡಮ್, ನೀವು ಒಂದ್ಸಲಿ ನೋಡ್ದಂಗಿತ್ತಲ್ಲ. ಒಂದ್ಸಲ ನಿನ್ ಜೊತೆನೆ ಅವನ್ನ ನೋಡಿದ ನೆನಪು ನನಗೆ, ಅದಕ್ಕೆ ಹುಡ್ಕೊಂಡ್ ಬಂದೆ. ಅವ್ನು ಬರ್ತಾ ಇದ್ದಿದೆ ನನ್ನ ಹತ್ರ ದುಡ್ಡು ಕೇಳಕ್ಕೆ ಮೇಡಮ್. ಇವಾಗ ಏನೋ ದುಡ್ಡು ಗಿಡ್ ಮಾಡ್ಕೊಂಡು ಸೆಟ್ಲ್ ಆಗಿದ್ದಾನೆ. ಆದ್ರೆ ಅವನ ಕ್ಯಾರೆಕ್ಟರ್ ಅಷ್ಟೊಂದು ಸರಿ ಇಲ್ಲ ಮೇಡಮ್. ಇವನು ಒಂಥರ ಮೋಸ್ಗಾರ ಮೇಡಮ್, ಒಳ್ಳೆ ಕ್ಯಾರೆಕ್ಟರ್ ಅಲ್ಲ ಇವಂದು. ಮತ್ತೊಬ್ರ ಹತ್ರ ಸಾಲ, ಜೂಜು, ಬೆಟ್ಟಿಂಗು, ಇದೇ ಇವನ್ ಕ್ಯಾರೆಕ್ಟ್ರು. ನಿಮ್ಮ ಫ್ಯಾಮಿಲಿಗೆ ತುಂಬ ಹತ್ರ ಆಗಿರೋ ಥರ ಕಾಣಿಸ್ತಾನೆ. ಹಾಗೇನಿಲ್ಲ, ಇವನು ನಮ್ಮ ಕುಟುಂಬದವನೇನಲ್ಲ. ಆದ್ರೆ ನಮ್ಮ ಕುಟುಂಬಕ್ಕೆ ಹತ್ರ ಆಗಿರೋ ಒಬ್ಳು ಹುಡುಗಿ ಇದ್ದಾಳೆ, ಮಂತ್ರ ಅಂತ. ಅವಳನ್ನ ಈ ರವಿ ಲವ್ ಮಾಡ್ತಿದ್ದಾನೆ. ಹುಡುಗ ಹೇಗೆ ಏನು ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನ ಹತ್ರ ಫೋನ್ ನಂಬರ್ ಏನಾದರೂ ಇದೆಯಾ ಒಂದು? ಮೇಡಮ್, ಅವನಿರೋ ಮನೆ ನನಗೆ ಗೊತ್ತು, ನೀವು ಅಲ್ಲೋಗಿ ವಿಚಾರಿಸಿ ಮೇಡಮ್.